ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಮತ್ತೊಂದು ದಿನದಲ್ಲಿ ನಿಮ್ಮೊಟ್ಟಿಗೆ ದೇವರ ಒಂದು ವಾಕ್ಯದೊಟ್ಟಿಗೆ ಪ್ರಾರ್ಥನೆಯೊಟ್ಟಿಗೆ ನಿಮ್ಮನ್ನ ಸಂಧಿಸುವುದರಲ್ಲಿ ಸಂತೋಷಿಸುತ್ತೇನೆ. ಯಾಕೆಂದ್ರೆ ನಾವು ಕರ್ತನನ್ನ ಅಗಲಿ ದೂರವಾಗಿ ಇರುವುದು ಬೇಕಾಗಿಲ್ಲ. ಕರ್ತನ ನಾಮವನ್ನ ನಂಬಿ ನಾವು ಮುಂದುವರಿಯುವಂತವರು ಆಗಿರಬೇಕು. ಈ ದಿನ ನೀವೆಲ್ಲರೂ ಒಂದು ಒಳ್ಳೆಯ ನಿರೀಕ್ಷೆಯಿಂದ ಸ್ವಲ್ಪ ಸಮಯವಾದರೂ ಕರ್ತನ ಪಾದದ ಸನ್ನಿಧಿಯಲ್ಲಿ ಇರೋಣ ಅಂತ ನೀವು ಬಂದಿದ್ದೀರಾ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡಲಿ. ಯಾಕೆಂದ್ರೆ ನಾವು ಪ್ರತಿನಿತ್ಯ ನಮ್ಮ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳುವುದು ಬಹಳ ಬಹಳ ಅವಶ್ಯವಾಗಿದೆ. ಆದುದರಿಂದ ನಾವು ನಮ್ಮನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ಆತ್ಮಿಕವಾಗಿಯೂ ಲೌಕಿಕವಾಗಿಯೂ ತನ್ನ ಕೃಪೆ ಕರುಣೆಗಳನ್ನ ನಮಗೆ ದೇವರು ಅನುಗ್ರಹಿಸಿಕೊಡುತ್ತಾರೆ. ಹಾಗಾದ್ರೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ಕರ್ತನ ನಾಮಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವ. ಪ್ರೀತಿಯ ದೇವರೇ, ನಿನ್ನ ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಮತ್ತೊಂದು ದಿನ ಈ ರೀತಿಯಾಗಿ ನಾವು ಎಲ್ಲೋ ಇರುವಂತವರು, ನಾವು ದೂರ ದೂರದವರು, ಬೇರೆ ಬೇರೆ ಸಭೆಯವರು, ಬೇರೆ ಬೇರೆ ಸ್ಥಳಗಳಲ್ಲಿರುವವರು ನಾವಾಗಿದ್ದರೂ ಕೂಡ ಈಗ ನಿಮ್ಮ ಮಹಿಮೆಗಾಗಿ, ನಿಮ್ಮ ಒಂದು ನಾಮ ಮಹತ್ವಕ್ಕಾಗಿ ಈ ದಿನ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಬಂದಿರುವಂತ ಒಬ್ಬೊಬ್ಬರನ್ನು ನೀನು ನಿನ್ನ ಪರಲೋಕದ ಸಮಾಧಾನ, ಪರಲೋಕದ ಕೃಪೆ, ಆಶೀರ್ವಾದ, ದಯೆಗಳಿಂದ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದು ಕರ್ತನೆ, ನಿಮ್ಮ ಬಳಿಗೆ ಬರುವುದು ಕೂಡ ಸುಲಭದ ಮಾತಲ್ಲ. ನಿಮ್ಮ ಸಮ್ಮುಖದಲ್ಲಿ ಸಮಯ ಕಳೆಯುವುದು ಕೂಡ ಸುಲಭದ ಮಾತಲ್ಲ. ನೀವು ತಾನೇ ನಮ್ಮ ಮೊರೆಯನ್ನ ಆಲಿಸಿ ಸದುತ್ತರನ್ನ ದಯಪಾಲಿಸಿಕೊಟ್ಟು ಈ ದಿನ ನಮ್ಮ ಸಂಗಡಿಗನಾಗಿರಬೇಕು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್ ಆಮೇನ್. ನಮ್ಮೆಲ್ಲರೂ ಒಂದು ಹಾಡನ್ನ ಹಾಡಿ ದೇವರ ನಾಮವನ್ನ ನಾವು ಘನಪಡಿಸೋಣ. ಹಲ್ಲೆಲೂಯ, ಆರಾಧನೆ ಯೇಸು ರಾಜನಿಗೆ ಆರಾಧನೆ ಬಾಳನ ನಾವು ಹಾಡಿ. ಹಲ್ಲೆಲೂಯ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನು, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನು. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ರಾಫಾ ನನ್ನ ಸೌಖ್ಯದಾಯಕನೇ, ಯೆಹೋವಾ ರಾಫಾ ನನ್ನ ಸೌಖ್ಯದಾಯಕನೇ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ.
ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾರೂಹ ಒಳ್ಳೆಯ ಕುರುಬಾನೆ, ಯೆಹೋವಾರೂಹ ಒಳ್ಳೆಯ ಕುರುಬಾನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನು. ಹಲ್ಲೆಲೂಯಾ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಆಮೆನ್. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ಮತ್ತೊಂದು ದಿನದಲ್ಲಿ ನಿಮ್ಮೊಟ್ಟಿಗೆ ಸ್ವಲ್ಪ ಸಮಯವನ್ನು ಕಳೆಯುವುದಕ್ಕೆ ದೇವಾದಿ ದೇವರು ನನಗೆ ಕೊಟ್ಟಂತ ಸಮಯಕ್ಕಾಗಿ ಮನಸ್ಸಿಗಾಗಿ ಸ್ತೋತ್ರ. ತುಂಬಾ ಒತ್ತಡ ಇದ್ದರು, ಕೆಲಸ ಇದ್ದರು, ನಿಮ್ಮೊಟ್ಟಿಗೆ ರಾತ್ರಿಯ ಜಾವದಲ್ಲಿ ಮಾತಾಡಲೇಬೇಕು, ನಿಮ್ಮೊಟ್ಟಿಗೆ ಸಮಯ ಕಳೆಯಬೇಕು. ನೀವು ನಾನು ಸೇರಿಕೊಂಡು ಎಲ್ಲಾ ದಿನಗಳಂತೆ ಕ್ರಮ ತಪ್ಪಿಸದೆ ನಾವು ದೇವರೊಟ್ಟಿಗೆ ಸಮಯ ಕಳಿಬೇಕು ಎಂಬುದು ಒಂದು ಹಂಬಲದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಖಂಡಿತ ಅರ್ಥ ಆಗ್ತಾ ಇರ್ತದೆ. ಹೌದು ನೋಡಿ, ಅನೇಕ ಸಾರಿ ಏನಾಗುತ್ತಂದ್ರೆ ಕೆಲವರೊಟ್ಟಿಗೆ ನಮಗೆ ನಿಕಟವಾದ ಸಂಬಂಧ ಇರುತ್ತದೆ, ಕೆಲವರೊಟ್ಟಿಗೆ ಹಾಯ್ ಬಾಯ್ ಅನ್ನುವಷ್ಟರ ಮಟ್ಟಿಗೆ ಇರುತ್ತದೆ. ನಿಕಟವಾದ ಸಂಬಂಧ ಸಂಬಂಧಿಕರೊಟ್ಟಿಗೆ ಸ್ನೇಹಿತರೊಟ್ಟಿಗೆ ಇರುತ್ತದೆ. ನೋಡಿ, ಈಗ ಕ್ಯಾರಲ್ ಸಿಂಗಿಂಗ್ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ವಿಶ್ವಾಸಿಗಳು ಅವರ ಪಕ್ಕದಲ್ಲಿರುವವರು, ಇಲ್ಲವೇ ಕೆಲವರು ಅವರ ಮನೆಗೆ ಅನ್ಯರನ್ನ ಕರೆಸಿ ಅವರಿಗೆ ಹಾಡು ಹಾಡಿ ಅವರಿಗೆ ವಾಕ್ಯ ಹೇಳಿ ಬರುವಂಥದ್ದು ಒಂದೊಂದು ಮನೆಯಲ್ಲಿ. ನೋಡಿ, ನಾವು ನಮ್ಮ ಸಭೆಗೆ ಜನರು ಬರುವುದರಿಂದ ನಾವು ಅವರ ಮನೆಗಳಿಗೆ ಸಂಧಿಸ್ಬೇಕಾಗ್ತದೆ. ಆದ್ರೆ ನೀವು ದೂರ ಇದ್ರೂ ಕೂಡ, ನೀವು ನಿಮ್ಮ ಮನೆಗೆ ನಾವು ಬರ್ಲಿಕ್ಕೆ ಆಗದೇ ಹೋದ್ರೂ ಕೂಡ ಈ ವಾಕ್ಯದ ಮೂಲಕವಾಗಿ ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಹೌದಲ್ವಾ? ನೋಡಿ, ಎಷ್ಟೊಂದು ಇದಲ್ವಾ. ನಮ್ಮ ವಿಶ್ವಾಸಿಗಳು ಕೆಲವು ಸಾರಿ ವಿಡಿಯೋ ನೋಡಲು ಹೋಗ್ಬೋದು, ಆದ್ರೆ ಅವ್ರೇನಂದ್ರೆ ನೇರವಾಗಿ ಸಭೆಗೆ ಬರ್ತಾರೆ. ಆದ್ರೆ ನೀವು ಪ್ರತಿನಿತ್ಯ ನನ್ನೊಟ್ಟಿಗೆ ಸಮಯವನ್ನ ಕರ್ತನಲ್ಲಿ ಕಳೀತಾ ಇದ್ದೀರಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನ ಕೂಡ ಈ ಮನೆಯಲ್ಲಿ ನಿಮ್ಮ ಮನದಲ್ಲಿ ಈ ವಿಡಿಯೋ ಮುಟ್ಟಿದೆಯಲ್ವಾ, ಅದೇ ದೊಡ್ಡ ಆಶೀರ್ವಾದ. ನಿಮ್ಮ ಮನೆಗೆ ಕೆರಲ್ ಸಿಂಗಿಂಗ್ ಬಂದಂಗೆ ಅಂದ್ರೆ ನಿಮಗೆ ಯೇಸುವಿನ ಪ್ರೀತಿ ಮುಟ್ಟಿದ ಹಾಗೆ ನಾನು ಕೂಡ ನಿಮಗೆ ಆಶಿಸಿ ಪ್ರಾರ್ಥಿಸುವುದೇನೆಂದ್ರೆ, ಪರಾತ್ಪರನಾದಂತ ದೇವರ ಕೃಪೆ, ಕರುಣೆ, ದಯೆಗಳು, ಶಾಂತಿ, ಸಮಾಧಾನವು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಆವರಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡೋಣ, ದೇವರ ಕೈಲೊಪ್ಪಿಸಿಕೊಳ್ಳೋಣ. ಪರಮ ತಂದೆಯಾದಂತ ಪರಿಶುದ್ಧನಾದ ದೇವರೇ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಮ್ಮನ್ನ ಪ್ರೀತಿ ಮಾಡುವ ಪ್ರೀತಿ ಸ್ವರೂಪನಾದ ದೇವರು. ನಮ್ಮನ್ನ ಪ್ರೀತಿ ಮಾಡಿ ಪರಲೋಕವನ್ನ ತ್ಯಜಿಸಿ ಮಾನವನಾಗಿ ಜನಿಸಿ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪಾಪ ಪರಿಹಾರಗಳಿಗಾಗಿ ನಿಮ್ಮನ್ನೇ ತಗ್ಗಿಸಿಕೊಂಡು ಲೋಕಕ್ಕೆ ಮಾನವದಾರಿಯಾಗಿ ಬಂದು ನಮ್ಮನ್ನ ರಕ್ಷಿಸಲು ನೀ ಬಂದು ಬಲಿಯಾದಿಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿನ ನನ್ನೊಟ್ಟಿಗೆ ಯಾರು ಯಾವ ಕುಟುಂಬದವರು ಬಂದು ಈ ವಾಕ್ಯಗಳನ್ನ ಕೇಳುತ್ತಾ ನಾನು ಸ್ವಲ್ಪ ಸಮಯ ಕರ್ತನ ಪಾದ ಸನ್ನಿಧಿಯಲ್ಲಿ ಇರಬೇಕು ಎಂದು ಹಂಬಲದಿಂದಲೂ ಭಕ್ತಿಯಿಂದಲೂ
ವಿಶ್ವಾಸದಿಂದಲೂ ಬಂದಿದ್ದಾರೆ. ಇವರ ಕುಟುಂಬದಲ್ಲಿ ಅನೇಕ ತಡೆಗಳು, ವಿರೋಧಗಳು, ಅಪದುಷ್ಟನ ಕಾರ್ಯಗಳು ನಡೆಯುವಾಗಲೂ ಕೊರತೆಗಳಿದೆ, ಕಷ್ಟಗಳಿದೆ, ಪ್ರಯಾಸಗಳಿದೆ. ಆದರೆ ಎಲ್ಲವನ್ನು ಒದಗಿಸುವ ಯೆಹೋವ ಹೀರೆಯಾದ ದೇವರು ನೀವು ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಪವಿತ್ರವಾದ ಕರುಣೆಯ ಕರಕ್ಕೆ ಈ ನನ್ನ ಸಹೋದರನನ್ನ ಸಮರ್ಪಣೆ ಮಾಡುತ್ತೇನೆ. ಇವರ ಕುಟುಂಬವನ್ನ ಆಶೀರ್ವಾದ ಮಾಡು. ಮನೆಯಲ್ಲಿರುವಂತ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಹೆಸರೆಸರಾಗಿ ಅವರುಗಳನ್ನ ನೀನು ಕರುಣಿಸು. ಅವರ ಆರೋಗ್ಯದಲ್ಲಾಗಲಿ, ಆತ್ಮನ ಅಭಿಷೇಕದಲ್ಲಾಗಲಿ, ಪ್ರಾರ್ಥನಾ ಶಕ್ತಿಯಲ್ಲಾಗಲಿ, ಆತ್ಮಿಕ ಅಭಿವೃದ್ಧಿಯಾಗಲಿ ಯಾವ ಕಾರ್ಯಗಳಲ್ಲಿ ತಡೆಯಾಗಿದ್ದರೂ ಯೇಸುವಿನ ನಾಮದಲ್ಲಿ ನೀಗಿಸು. ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ ಇರುವಾಗ ಮುಪ್ಪಿನಲ್ಲಿರುವವರಿಗಾಗಿ, ಮಕ್ಕಳಿಗಾಗಿ, ಗರ್ಭಿಣಿ ಸ್ತ್ರೀಯರಿಗಾಗಿ, ರೋಗಿಗಳಿಗಾಗಿ, ಹಾಸ್ಪಿಟಲ್ ಇರುವವರಿಗಾಗಿ, ಆಪರೇಷನ್ಗಳಾಗಿರುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ರಕ್ತ ಕಡಿಮೆ ಇರಬಹುದು, ಆರೋಗ್ಯದಲ್ಲಿ ಕ್ಷೀಣತೆ ಇರಬಹುದು, ಬಲಹೀನತೆ ಇರಬಹುದು. ಯೇಸುವಿನ ನಾಮದಲ್ಲಿ ಅವರನ್ನ ಮುಟ್ಟಿರಿ ಮತ್ತು ಬರಬಹುದಾದ ಕೇಡುಗಳಿಂದ ತಪ್ಪಿಸಿ ಕಾಪಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮಾನವರನ್ನ ಪ್ರೀತಿಸಿ, ನರಮಾನವರನ್ನ ಪ್ರೀತಿಸಿ, ದೇವರಾಗಿರುವ ನೀವು ಮಾನವರಾಗಿ, ದೇವಮಾನವರಾಗಿ ಲೋಕಕ್ಕೆ ಬಂದಿರಿ. ನಮ್ಮ ಪಾಪಗಳನ್ನು ಒತ್ತುಕೊಂಡಿರಿ. ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಮಗೋಸ್ಕರವಾಗಿ ನಿಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿರುವಾಗ ಉಳಿದ ಕಾರ್ಯಗಳನ್ನು ನೀನು ಮಾಡುವುದಿಲ್ಲವೇ? ಖಂಡಿತ ಮಾಡುತ್ತೀರಪ್ಪ. ಇವತ್ತು ನಿಮ್ಮ ಪಾದಕ್ಕೆ ಬಂದಿರುವಾಗ ಅನೇಕ ಸ್ಥಳಗಳಲ್ಲಿ ನೋಡುವಾಗ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿರುವುದು, ದಾರಿಗಳು ಕಾಣಿಸದೆ ಅನೇಕರು ಮರಣಿಸುವುದು, ಆಕ್ಸಿಡೆಂಟ್ಗಳಾಗ್ತಾ ಇರುವಂತದ್ದು, ಅನೇಕ ಕೆಲಸ ಕಾರ್ಯಗಳಿಗೆ ತಡೆ ಆಗ್ತಾ ಇದೆ. ಮಂಜಿನ ನಿಮಿತ್ತವಾಗಿ ಅನೇಕ ನಗರಗಳಲ್ಲಿ ತೊಂದರೆ ಆಗ್ತಾ ಇದೆ. ಎಲ್ಲಾ ಕಡೆಗಳಲ್ಲಿ ಚಳಿಯ ನಿಮಿತ್ತವಾಗಿ ತೊಂದರೆ ಆಗ್ತಾ ಇದೆ. ಕರ್ನಾಟಕದ ರಾಜ್ಯಕ್ಕಾಗಿ, ಕನ್ನಡದ ಜನತೆಗಾಗಿ, ಕನ್ನಡದ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಕನಿಕರಿಸಿರಿ, ಕೃಪೆಯನ್ನು ತೋರಿಸಿರಿ. ಯಾಕೆಂದ್ರೆ ದೇವರೇ, ಕಣ್ಮಣಿಯಾಗಿ ನೀನು ಕಾಯುವಾತನು ಎಂದು ನಿನ್ನ ವಾಕ್ಯವು ಹೇಳಿದ ಪ್ರಕಾರವಾಗಿ ನೀವು ನಮ್ಮನ್ನ ಕಣ್ಮಣಿಯಾಗಿ ಕಾಯಿರಿ. ಈ ದಿನ ಸಮಾಧಾನ, ಶಾಂತಿ, ಕೃಪೆಗಳನ್ನ ಇವರಿಗೂ ಇವರ ಕುಟುಂಬಕ್ಕೂ ಲಭಿಸಿ ಕೊಡಬೇಕೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಕೊಡುತ್ತಾ ಇದ್ದೇನೆ. ಆರೋಗ್ಯದ ವಿಷಯ ಆಗಿರಬಹುದು, ಯಾವ ಕಾರ್ಯಗಳಲ್ಲಾಗಿರಬಹುದು, ನಿನ್ನ ಕೃಪೆ ಪ್ರಸನ್ನತೆ ಇವರ ಸಂಗಡ ನಿತ್ಯ ನಿರಂತರವಾಗಿರಲಿ. ಯೇಸುವೆ, ದಯ ತೋರಿಸು ದೇವ. ಇವರ ಮನೆಯಲ್ಲಿ ಬೆಳಕು, ಇವರ ಮನದಲ್ಲಿ ಶಾಂತಿ, ಇವರ ಕೈ ಕೆಲಸ ಪ್ರತಿಫಲಿಸಲಿ, ಫಲವನ್ನು ಕೊಡುವಂತದ್ದಾಗಿರಲಿ. ನಿನ್ನ ನಾಮ ಮಹತ್ವವನ್ನು ಕಣ್ಣಾರೆ ಕಾಣುವಂತೆ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಪರಮ ತಂದೆಯೇ, ಈ ದಿನ ನಾವು ಏನೇ ನಿನ್ನ ವಾಕ್ಯದ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಹೋಗುತ್ತಿದ್ದೇವೋ, ಇಗೋ ನೀವು ನಮ್ಮ ಹೃದಯದಲ್ಲಿ ಮಾತನಾಡಿದೆ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಇಗೋ ಕರ್ತನೆ, ಕ್ರಿಸ್ತೇಸುವಿನಲ್ಲಿ ನಮ್ಮ ನಂಬಿಕೆಯನ್ನು, ನಮ್ಮ ಹೃದಯವನ್ನು ಕಾಯುವಂತವರೇ ನಿನಗೆ ಸ್ತೋತ್ರ ತಂದೆ. ಇವತ್ತು ಕರ್ತನೆ, ನನ್ನ ಪ್ರಾರ್ಥನೆಯೊಟ್ಟಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಾಗ ನನ್ನೊಟ್ಟಿಗೆ, ನಮ್ಮೊಟ್ಟಿಗಿರುವಂತ ಕರ್ತನೆ, ನಿನಗೆ ಕೋಟಿ ವಂದನೆಗಳು. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸಿಸುವಾತನೇ, ಅಗಮ್ಯವಾದ ಬೆಳಕಿನಲ್ಲಿ ನಿವಾಸಿಸುವಾತನೇ, ಹಿರಿಯರು, ಕೆರೂಬಿಯರು, ಸೆರಾಫಿಯರು ಆರಾಧಿಸುವಾತನೇ ಸ್ತೋತ್ರ. ಈ ಡಿಸೆಂಬರ್ ತಿಂಗಳಲ್ಲಿ, ವರ್ಷದ ಕೊನೆಯ ತಿಂಗಳಲ್ಲಿ, ಕೊನೆಯ 2ನೇ ವಾರಗಳಲ್ಲಿ ನಿನ್ನ ಅತ್ಯುನ್ನತವಾದ ಕೃಪಾಶೀರ್ವಾದಗಳು ನಿತ್ಯ ನಿರಂತರವಾಗಿರಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ. ಕೃಪೆಯುಳ್ಳ ದೇವರೇ, ನಿನಗೆ ವಂದನೆ. ಸರ್ವ ಸ್ತುತಿ, ಘನಮಾನ, ಮಹಿಮೆಗಳಿಗೆ ಯೋಗ್ಯನಾದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ವಿಶೇಷ ಕೃಪೆಯನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ದೇವಜನರೇ, ನಮ್ಮ ಕೆರಲ್ ಸಿಂಗಿಂಗ್ ಮುಂದುವರಿಯುವುದರಿಂದ ನಾವು ಹೆಚ್ಚಿನ ಸಮಯವನ್ನ ನಿಮ್ಮೊಟ್ಟಿಗೆ ಕಳೆಯಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಖಂಡಿತವಾಗಿ ಈ ವಾರ ನಂತರ ಒಂದು ವೇಳೆ ಈ ತಿಂಗಳು ಸ್ವಲ್ಪ ಬ್ಯುಸಿನೇ. ನನಗೆ ಬೆಳಗಾವಿಗೆ ಬರಬೇಕಾಗಿತ್ತು, ಬೇರೆ ಕಡೆಯಲ್ಲಿ ಬರಬೇಕಾಗಿತ್ತು. ಆದರೆ 21ನೇ ತಾರೀಕು ಮೋಕ್ಷ ಮಾರ್ಗ ಸಭೆಯ ಭಾಗವಾಗಿರುವಂತ ವಿಶ್ವಾಸಿಗಳಿಗೆ ಒಂದು ಕೂಟ, ಮತ್ತು ಜನವರಿ 26ಕ್ಕೆ ಒಂದು ಕೂಟ ಇದೆ. ಅದರ ಮಧ್ಯದಲ್ಲಿ ಸ್ವಲ್ಪ ಬಿಲ್ಡಿಂಗ್ ನ ವರ್ಕ್ ಎಲ್ಲ ಮುಗಿಸಿ, ಅಂದ್ರೆ ಬಂದರೆ ನೀವು ಸ್ಟೇ ಮಾಡ್ಲಿಕ್ಕೆಲ್ಲ ಯಾರಾದ್ರೂ ಹುಡುಕೊಂಡ್ರೆ ಅವಕಾಶ ಕಲ್ಪಿಸಬೇಕೆಂದು ಪ್ರಯತ್ನಿಸ್ತಾ ಇದ್ದೇವೆ. ಆದ್ರಿಂದ ಕೆಲಸ ಕಾರ್ಯಗಳಿರುವುದರಿಂದ ಸ್ವಲ್ಪ ಕೆಲಸ, ಒತ್ತಡ, ಪ್ರಾರ್ಥನೆಗಳು ಎಲ್ಲವೂ ಇದೆ. 26ನೇ ತಾರೀಕು ಜನವರಿ ನಾನು ಈಗಲಿಂದಲೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಪ್ಲೀಸ್, ಏನಾದ್ರೂ ರಿಸರ್ವೇಶನ್ ಮಾಡೋದಿದ್ರೆ ಮಾಡ್ರಿ. ಬರೋರು ಪ್ರೀತಿಯಿಂದ ಬರ್ರಿ.
ನೀವಿದ್ದು ಮುಂಚೆನೆ ಬಂದು ಸ್ಟೇ ಮಾಡ್ಬೋದು, ಮೀಟಿಂಗ್ ಆದ್ಮೇಲೆ ಸ್ಟೇ ಮಾಡ್ಬೋದು. ಇದನ್ನು ನಂತರವಾಗಿ ನಾವು ಒಂದೊಂದು ಟೈಮಲ್ಲಿ ರಜೆಗಳ ದಿನಗಳಲ್ಲಿ ನಾವು ಕೂಟಗಳನ್ನ ಏರ್ಪಡಿಸ್ತೇವೆ. ನಮ್ಮ ಉದ್ದೇಶ ದರ್ಶನ ಏನೆಂದು ನಿಮಗೆ ಗೊತ್ತಾಗಬೇಕು. ಜನವರಿ 26ನೇ ತಾರೀಕು ಅದರ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ಮಾತನಾಡ್ತೇನೆ. ಆದ್ದರಿಂದ ಕರ್ತನು ನಿಮ್ಮನ್ನ ಅನುಗ್ರಹಿಸಲಿ, ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನೀವು ನಿಮ್ಮ ಸಭೆಗಳಲ್ಲಿ ಬೆಳೆಯಿರಿ, ನಿಮ್ಮ ಸೇವಕರಿಗೆ ಸಪೋರ್ಟ್ ಆಗಿ ನಿಂತುಕೊಳ್ಳ್ರಿ ಮತ್ತು ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಈ ಸೇವೆಯನ್ನು ಬಲಪಡಿಸಿರಿ ಎಂದು ನಾನು ಕೇಳಿಕೊಡುತ್ತಾ ಇದ್ದೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹುಷಾರಾಗಿರ್ರಿ. ಚಳಿ ಜಾಸ್ತಿ ಇದೆ ಕೆಲವು ಕಡೆ, ಆದರೆ ಬೇರೆಯವರು ಕೂಡ ಹೆಚ್ಚಿನ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿರಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಈ ದಿನ ನನ್ನ ಹೃದಯದಲ್ಲಿ ದೇವರಿಟ್ಟಂತ ಒಂದು ವಾಕ್ಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆಂದು ನಾನು ಪ್ರಯತ್ನಿಸುತ್ತಾ ಇದ್ದೇನೆ. ಆ ವಾಕ್ಯ ಯಾವುದಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 12ನೆಯ ವಾಕ್ಯ. ಅಲ್ಲಿ ಇಬ್ರಿಯ ಗ್ರಂಥಕರ್ತನು ಈ ರೀತಿಯಾಗಿ ಬರೀತಾ ಇದ್ದಾನೆ, ಸಹೋದರರೇ ನೋಡಿಕೊಳ್ಳಿರಿ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಹಾಲೆಲೂಯಾ. ನೋಡಿ, ಭಕ್ತರು ಕೇಳಿಕೊಳ್ಳುವಂತ ವಿಚಾರವೇನೆಂದರೆ ನೋಡಿಕೊಳ್ಳಿರಿ. ಏನು ನೋಡಿಕೊಳ್ಳಿರಿ? ಟೇಕ್ ಹೀಡ್ ಅಂತ KJV ವರ್ಷನ್ ಹೇಳ್ತಾರೆ. ಬಹಳ ನಾವು ಜಾಗರೂಕತರಾಗಿರದೆ ಹೋದರೆ ಖಂಡಿತವಾಗಿ ನಾವು ಎಷ್ಟೇ ವಯಸ್ಸಾದವರಾಗಿರಲಿ, ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದವರಾಗಿರಲಿ, ದೇವರನ್ನ ಅರಿತವರಾಗಿರಲಿ, ಪಾಸ್ಟರ್ಗಳೇ ಬಿದ್ದೋಗ್ತಾರೆ, ಸಭೆಗಳೇ ಬಿದ್ದೋಗ್ತವೆ. ಯಾಕೆಂದ್ರೆ ದುಷ್ಟನು ಅವರನ್ನ ಆ ರೀತಿಯಾಗಿ ಪ್ರಯತ್ನ ಮಾಡಿ ಅವರನ್ನ ಬೀಳಿಸುವುದಕ್ಕೆ ಪ್ರಯತ್ನಿಸುತ್ತಾ ಇರುತ್ತಾನೆ. ವಾಕ್ಯವನ್ನ ಕೇಳುತ್ತಿರುವಂತ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವರ ವಾಕ್ಯವನ್ನು ನಮಗೆ ತಿಳಿಪಡಿಸುತ್ತಿರುವಂತ ವಿಚಾರವೇನೆಂದರೆ, ನೀವು ನಾನು ಏನ್ ಮಾಡ್ಬೇಕಂತೆ? ನೋಡಿಕೊಳ್ಳಬೇಕು, ಜಾಗರೂಕತರಾಗಿರಬೇಕು, ಎಚ್ಚರವಾಗಿರಬೇಕು, ಯಾವಾಗಲೂ ಕಾರ್ಯಗಳನ್ನ ಗಮನಿಸಬೇಕು. ಮಾತಾಡುವ ಮಾತು, ನೋಡುವ ನೋಟ, ಕೇಳಿಸಿಕೊಳ್ಳುವ ವಿಚಾರಗಳು ನೋಡಿಕೊಳ್ಳಬೇಕ. ಯಾಕೆಂದರೆ ಆ ಕಾರ್ಯಗಳು ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಹಾಗೆ ಅಪನಂಬಿಕೆಯನ್ನ ಹುಟ್ಟಿಸುತ್ತವೆ. ಅನೇಕರ ವಿಡಿಯೋಗಳು, ಅನೇಕರ ಕಾರ್ಯಗಳು, ಎಲ್ಲರೂ ಲೋಕದಲ್ಲಿ ಬೆಳೀತಾ ಇದ್ದಾರೆ, ಕೆಟ್ಟವರೆಲ್ಲ ಸುಭಿಕ್ಷವಾಗಿದ್ದಾರೆ, ಆಶೀರ್ವದಿಸಲ್ಪಡ್ತಾ ಇದ್ದಾರೆ. ನೋಡು, ಅನ್ಯರು ಚೆನ್ನಾಗಿದ್ದಾರೆ, ಆ ದೇವರ ಹತ್ರ ಹೋದವರು ಚೆನ್ನಾಗಿದ್ದಾರೆ, ಈ ಕಲ್ಲು ಮುಟ್ಟಿದವ್ರು ಚೆನ್ನಾಗಿದ್ದಾರೆ, ಹಬ್ಬ ಮಾಡಿದವ್ರು ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ ಅನ್ನುವಂತ ಅನೇಕ ಅಪನಂಬಿಕೆಯ ಕಾರ್ಯಗಳನ್ನ ಸೈತಾನನು ನಮಗೆ ತಂದು ಹಾಕುವಂತವನು ಆಗಿರುತ್ತಾನೆ. ಒಂದು ಮಾತನ್ನ ಜ್ಞಾಪಕ ಇಟ್ಟುಕೊಳ್ಳ್ರಿ. ದೇವರ ವಾಕ್ಯ ಹೇಳುತ್ತದೆ, ಏನೇ ಸಂಭವಿಸಲಿ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಹೃದಯ. ನೋಡಿ, ಹೃದಯವು ಬಹು ಕೆಟ್ಟದ್ದು ಅಲ್ವಾ? ಬಹಳ ಕೆಟ್ಟದು ಹೃದಯ. ಏನೇನೋ ಯೋಚನೆಗಳನ್ನ, ಏನೇನೋ ಅಪನಂಬಿಕೆಗಳನ್ನ ತಂದು ನಮ್ಮಲ್ಲಿ ಹಾಕ್ತಾ ಇರ್ತದೆ. ಇವತ್ತು ನಿಮ್ಮ ಹೃದಯ ಯಾರಿಗಾಗಿ ಮಿಡಿಯುತ್ತಾ ಇದೆ? ನಿಮ್ಮ ಹೃದಯ ಯಾರಿಗೋಸ್ಕರ ನಿಲ್ಲುತ್ತಾ ಇದೆ? ಯಾವುದರ ಮೇಲೆ ಮನಸ್ಸಿಟ್ಟಿದ್ದೀರಾ ಎಂಬುದು ಬಹಳ ಬಹಳ ಮುಖ್ಯವಾದಂತ ಕಾರ್ಯ. ದೇವ ಜನವೇ, ಆಲೋಚನೆ ಮಾಡಿ. ದೇವರ ವಾಕ್ಯ ಹೇಳುತ್ತಾ ಇದೆ, ನೋಡಿರಿ. ಏನ್ ನೋಡಿಕೊಳ್ಳ್ರಿ? ಅನೇಕ ಕಾರ್ಯಗಳು ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವಾಗಿ ಮಾರ್ಪಡುತ್ತದೆ. ಕೆಲವರೆಲ್ಲ ದೇವರನ್ನ ನಂಬಿರುವವರು ಬಿಟ್ಟು ಹೋಗಿದ್ದಾರೆ. ಈ ಕ್ಯಾರಲ್ ಸಿಂಗಿಂಗ್ ನಾವು ಹೋಗುವಾಗ, ಕೆಲವು ವರ್ಷಗಳ ಹಿಂದೆ ನಾವು ಹೋಗುತ್ತಿರುವಂತ ಕೆಲವು ಕುಟುಂಬಗಳು ಈ ದಿನ ನಾವು ಹೋಗಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಅಯ್ಯ, ನಮ್ಮ ಮನೆಯಲ್ಲಿ ಯಜಮಾನರು ಒಪ್ಕೊಳ್ಳೋದಿಲ್ಲ, ನನಗಿಷ್ಟ ಇದೆ, ನಮ್ಮ ಯಜಮಾನರಿಗೆ ಇಷ್ಟ ಇಲ್ಲ, ನಮಗಿಷ್ಟ ಇದೆ, ನಮ್ಮ ಅಕ್ಕಪಕ್ಕದವ್ರು ಏನ್ ಅಂದ್ಕೊಳ್ತಾರೋ, ನೀವು ಪ್ರೇಯರ್ ಮಾಡಿದ್ರೆ ಬಂದ್ರೆ ನಮ್ಗೆ ಏನ್ ತೊಂದರೆ ಆಗುತ್ತೋ ಅನ್ನುವಂತ ಭಯ ಭಯ ಭಯ. ಯಾಕೆಂದ್ರೆ ಅವರ ಜನರಲ್ಲ, ಅವರ ಹೃದಯದಲ್ಲಿ ಕೆಟ್ಟ ಆಲೋಚನೆ, ಅಪನಂಬಿಕೆಯುಳ್ಳ ಕೆಟ್ಟ ಆಲೋಚನೆ ಬಂದುಬಿಟ್ಟಿದೆ. ಯಾವಾಗ ಅಪನಂಬಿಕೆ ನಮ್ಮಲ್ಲಿ ಬರುತ್ತದೋ ಯಾರಿಗೂ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಯಾಕೆ ದೇವರನ್ನ ನಂಬಿದ್ದೀರಾ? ಯಾಕೆ ಆಲಯಕ್ಕೆ ಹೋಗುತ್ತೀರಾ? ಯಾಕೆ ನೀವು ಕ್ರಿಸ್ಮಸ್ ಮಾಡ್ತೀರಾ? ಯಾಕೆ ನೀವು ಇದಕ್ಕೆ ನಮ್ಮ ಹತ್ರ ಯಾವುದು ಉತ್ತರ ಇರೋದಿಲ್ಲ. ಆದ್ರೆ ದೇವ ಜನವೇ, ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ, ಕರ್ತನು ನಿಮ್ಮನ್ನ ಪ್ರೀತಿ ಮಾಡ್ತಾನೆ.
ಆತನು ನಿಮ್ಮ ಕೆಟ್ಟ ಹೃದಯವನ್ನ ತೆಗೆದು ನೂತನ ಹೃದಯವನ್ನ ಕೊಡಬೇಕೆಂದು ಆಲೋಚಿಸ್ತಾನೆ. ಆ ನೂತನ ಹೃದಯ ಬರಬೇಕಾದ್ರೆ ನಾವೇನ್ ಮಾಡ್ಬೇಕು? ದೇವರ ವಾಕ್ಯ ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ಹೇಳುತ್ತದೆ. ಅಂದ್ರೆ ಪೂರ್ವ ಸ್ಥಿತಿ ಹೋಗ್ಬೇಕು, ನೂತನ ಸ್ಥಿತಿಯಲ್ಲಿಗೆ ಬರಬೇಕು ಅಲ್ವಾ? ಈಗ ಒಂದು ಹೊಂಡದಲ್ಲಿ ನೀರು ಖಾಲಿ ಆಗೋದು ಮುಖ್ಯ ಅಲ್ಲ, ಹೊಸ ನೀರಲ್ಲಿ ತುಂಬಿಕೊಳ್ಬೇಕಲ್ವಾ? ಹಾಗೇನೆ ಕೆಟ್ಟ ಹೃದಯ ನಮ್ಮಿಂದ ಹೋಗೋದು ಮಾತ್ರ ಅಲ್ಲ, ಹೊಸ ಹೃದಯ. ದೇವರು ಹೇಳ್ತಾರೆ, ನಾನು ನಿನ್ನ ಕಠಿಣ ಹೃದಯವನ್ನ ತೆಗೆಯುತ್ತೇನೆ, ಅಪನಂಬಿಕೆದ ಹೃದಯನ ತೆಗೆಯುತ್ತೇನೆ, ಅಂಧಕಾರ ತುಂಬಿದಂತ ವಿಗ್ರಹ ಆರಾಧನೆಗಳಿಂದ ತುಂಬಿದ ನಿನ್ನ ಹೃದಯವನ್ನು ಮಾರ್ಪಡಿಸ್ತೇನೆ, ನಿನಗೆ ಹೊಸ ಆತ್ಮವನ್ನ, ಹೊಸ ಮನಸ್ಸನ್ನ ಕೊಡುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ. ವಾಕ್ಯವನ್ನ ಆಲಿಸುವ ನನ್ನ ಪ್ರಿಯ ದೇವಜನವೇ, ನಿಮ್ಮ ಹೃದಯ ಯಾರಿಗಾಗಿ ಮಿಡಿಯುತ್ತಾ ಇದೆ? ಯಾರಿಗಾಗಿ ಕೊಟ್ಟಿದ್ದೀರಾ? ನಿಮ್ಮ ಹೃದಯವು ದೇವರಿಗೆ ಮೀಸಲಾಗಿದೆ. ಬೇರೆ ಯಾರಿಗೋ ನಿಮ್ಮ ಹೃದಯವನ್ನ ಕೊಡೋದಲ್ಲ, ದೇವರಿಗೆ ನಿಮ್ಮ ಹೃದಯವನ್ನ ಕೊಡಬೇಕು. ಅದು ಬಹಳ ಮುಖ್ಯವಾದಂತ ಕಾರ್ಯ. ಕರ್ತನು ನಿಮ್ಮ ಹೃದಯ ದೇವರಿಗೆ ಕೊಡುವಂತೆ ಮಾಡಲಿ. ಯಾಕೆಂದ್ರೆ ನೀವು ಕೊಡುತ್ತಿರುವುದು ನಿರ್ಜೀವನಾದ ದೇವರಿಗೆ ಅಲ್ಲ, ಜೀವ ಸ್ವರೂಪನಾದ ದೇವರಿಗೆ. ಜೀವ ಸ್ವರೂಪನಾದ ದೇವರಿಗೆ ನಿಮ್ಮನ್ನ ನೀವು ಕೊಡ್ತಾ ಇದ್ದೀರಾ. ಆ ಜೀವ ಸ್ವರೂಪನಾದ ದೇವರು ನಿಮ್ಮ ಕೆಟ್ಟ ಹೃದಯವನ್ನ, ಕಲ್ಮಶ ಹೃದಯವನ್ನ, ಭಯದ ಹೃದಯವನ್ನ, ಅಸಮಾಧಾನದ ಹೃದಯವನ್ನ ತೆಗೆದು ಆತನು ಸಮಾಧಾನವನ್ನು, ಅಲ್ಲಿ ಕೃಪೆಯನ್ನು, ಆಶೀರ್ವಾದವನ್ನು ಕೊಡುವಂತವನಾಗಿದ್ದಾನೆ. ನೀವು ನಂಬಿದರೆ ದೇವರು ಕಾರ್ಯ ಮಾಡ್ತಾನೆ. ನನ್ನ ಪ್ರಿಯ ದೇವಜನವೇ, ಈ ದಿನದಲ್ಲಿ, ಈ ಸಮಯದಲ್ಲಿ ವಾಕ್ಯವನ್ನ ಆರಿಸಿಕೊಂಡಿದ್ದೀರ. ನಿಮ್ಮ ಹೃದಯ, ಕೆಲವರು ಹೇಳ್ತಾರೆ, ನನ್ನ ಹೃದಯ ಎಲ್ಲ ದೇವರೇ ಇದ್ದಾರೆ, ಬೇಕಾದ್ರೆ ಬಿಚ್ಚಿ ತೋರಿಸ್ತೀನಿ ನೋಡು ಅಂತ ಹೇಳ್ತಾರೆ. ಬಿಚ್ಚಿ ತೋರ್ಸಕ್ಕಾಗಲ್ಲ, ಅದೆಲ್ಲ ನಾಟಕನೇ, ಸುಮ್ಮನೆ. ಆದ್ರೆ ನಿಮ್ಮ ಹೃದಯವನ್ನು ನೋಡುವ ದೇವರಿದ್ದಾರೆ. ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ ಅದರ ಸಮಯದ ಗ್ರಂಥದಲ್ಲಿ, ಮನುಷ್ಯರಾದರೂ ಮುಖವನ್ನು ನೋಡುತ್ತಾರೆ, ಆದ್ರೆ ನಾನು ಹೃದಯವನ್ನು ನೋಡುತ್ತೇನೆ. ನಮ್ಮ ಹೃದಯವನ್ನು ಆತನು ನೋಡುವಂತವನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನನ್ನ ವಾಕ್ಯಗಳನ್ನು ನಿನ್ನ ಹೃದಯದಲ್ಲಿಟ್ಟುಕೋ, ನನ್ನ ಆಜ್ಞೆಗಳನ್ನ, ನನ್ನ ನಿಯಮಗಳನ್ನ, ನನ್ನ ಎಚ್ಚರಿಕೆಗಳನ್ನ ನಿನ್ನ ಹೃದಯದಲ್ಲಿಟ್ಟುಕೋ, ಆಗ ನೀನು ಖಂಡಿತವಾಗಿ ನನ್ನ ಪ್ರಿಯ ಮಗನಾಗಿ, ಮಗಳಾಗಿ. ಅದಕ್ಕೆ ಪ್ರಕಟಣೆ 3:20 ಕೂಡ ಹೇಳುತ್ತದೆ, ಹೃದಯವೆಂಬ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ತೆಗೆದ್ರೆ ಬಾಗಿಲನ್ನು ಒಳಕ್ಕೆ ಬರುತ್ತೇನೆ. ನಮ್ಮ ಹೃದಯದಲ್ಲಿ ಬರ್ಲಿಕ್ಕೆ ಆತನು ಸಿದ್ಧವಿದ್ದಾನೆ. ನಾವೇ ನಮ್ಮ ಹೃದಯವನ್ನ ದೇವರಿಗೆ ಕೊಡ್ತಾರೆ. ಈ ವಾಕ್ಯವನ್ನ ಕೇಳಿದ ದೇವಜನವೇ, ನೀವು ನಿಮ್ಮ ಹೃದಯವನ್ನ ದೇವರಿಗೆ ಕೊಡುತ್ತೀರಾ? ನೀವು ನಿಮ್ಮ ಮಕ್ಕಳಿಗೆ ಹೇಳುತ್ತೀರಾ, ನಿನ್ನ ಹೃದಯವನ್ನು ದೇವರಿಗೆ ಕೊಡಪ್ಪ, ಅದೇ ಶಾಶ್ವತ, ಮಿಕ್ಕಿದ್ದೆಲ್ಲ ತಾತ್ಕಾಲಿಕ ಅಂತ ಹೇಳ್ಕೊಡ್ತಾ ಇದ್ದೀರಾ? ಒಂದಲ್ಲ ಒಂದೇ ಮಾತು, ತುಂಬಾ ನೀವು ಕ್ಲಾಸ್ ತೆಗೆಯಕ್ಕೆ ಹೋಗ್ಬೇಡಿ. ಒಂದೇ ಒಂದು ಮಾತು, ಪ್ರೀತಿಯಿಂದ, ಅಕ್ಕರೆಯಿಂದ, ಎಚ್ಚರಿಕೆಯಿಂದ ನಿನ್ನ ಹೃದಯ ಯೇಸುವಿಗೆ. ಅಂಧಕಾರಕ್ಕಲ್ಲ, ವಿಗ್ರಹ ಆರಾಧನೆಗಲ್ಲ, ಕೆಟ್ಟತನಕ್ಕಲ್ಲ, ದುಷ್ಟಲೋಕಕ್ಕಲ್ಲ, ರಾಜಕೀಯಕ್ಕಲ್ಲ, ಸಿನಿಮಾಗಳಿಗಲ್ಲ, ಮೊಬೈಲ್ಗಳಿಗಲ್ಲ, ಕೆಟ್ಟತನಕ್ಕಲ್ಲ, ನೀನು ನಿನ್ನನ್ನೇ ದೇವರಿಗೆ ಕೊಡು ಎಂದು ಕೇಳಿ. ಆಗ ದೇವರಿಗೆ ಕೊಟ್ಟ ಹೃದಯ ಎಂದಿಗೂ ಕೆಟ್ಟು ಹೋಗುವುದಿಲ್ಲ. ಅದು ಪರ್ಮನೆಂಟ್ ಆಗಿ, ಅದು ನಿತ್ಯವಾಗಿ, ಅದು ಅನುಗ್ರಹಿಸಲ್ಪಟ್ಟದ್ದಾಗಿ, ಅದು ಸೌಖ್ಯವನ್ನುವುದಾಗಿರುತ್ತದೆ. ವಾಕ್ಯವನ್ನು ಕೇಳಿದ ದೇವಜನವೇ, ನೀವು ನಾನು ಪ್ರಾರ್ಥನೆ ಮಾಡಿ ಹೇಳಬೇಕು, ದೇವರೇ, ಜೀವ ಸ್ವರೂಪನಾದ ದೇವರೇ, ನಿನ್ನನ್ನ ನಾನು ನಂಬುವಂತೆ, ನಿನ್ನಲ್ಲಿ ನಾನು ನಿಲ್ಲುವಂತೆ, ನನ್ನಲ್ಲಿರುವಂತ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವನ್ನ ತೆಗೆದು ಹಾಕು. ಅಲ್ಲಿ ಹೇಳ್ತಾ ಇದೆ, ನಿಮ್ಮಲ್ಲಿ ಯಾವನಲ್ಲಿಯೂ ಇರಬಾರದು ಅದು. ನಾನು ಕೂಡ ಕೋರಿಕೊಳ್ಳು, ನಿಮ್ಮಲ್ಲಿ ಅಪನಂಬಿಕೆಯ ಕೆಟ್ಟ ಹೃದಯವು ಇರಬಾರದು. ಅದರ ಅರ್ಥ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವುದೇ ಅಪನಂಬಿಕೆಯ ಕೆಟ್ಟ ಹೃದಯ. ನಿಮ್ಮಲ್ಲಾಗಲಿ, ನನ್ನಲ್ಲಾಗಲಿ, ಯಾರೆಲ್ಲಾದ್ರೂ ಕೆಟ್ಟ ಹೃದಯ, ಅಪನಂಬಿಕೆ ಎಂಬುದು ಬಹಳ ದೊಡ್ಡ ಡೇಂಜರ್. ಅಪನಂಬಿಕೆ ಒಂದು ಕಡೆ, ನಂಬಿಕೆ ಇನ್ನೊಂದು ಕಡೆ ಅಪನಂಬಿಕೆ, ಎರಡು ಹೋರಾಡ್ತಾ ಇರ್ತವೆ. ನಾವು ಯಾವ ಕಡೆ ತಿರುಗಿಸಿದ್ರೆ ಆ ಕಡೆ ಬಲವಂತ. ಮೋಶೆ ಕೈಗಳನ್ನು ಎತ್ತಿದಾಗ ಬಲಗೊಂಡು, ಕೈಗಳನ್ನು ನಿಲ್ಲಿಸಿದಾಗ ಬಲಹೀನರಾದಂತೆ ನಾವು ಯಾವುದರ ಕಡೆ ಗಮನ ಕೊಡುತ್ತೇವೋ ಅದೇ ನಮ್ಮ ನಾಡು. ನೀವು ನಂಬಿ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ ಅಂತ ಬಂದ್ರೆ ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ಅದೇ ಒಂದು ವೇಳೆ ನೀವು ಆ ಕಡೆ ಹೋದರೆ ಸಿನಿಮಾಗಳು, ಸೀರಿಯಲ್ಗಳು, ಮೊಬೈಲ್ಗಳು, ಗೇಮ್ಸ್ಗಳು, ಅನೇಕ ವಿಷಯವಾದ ಕಾರ್ಯಗಳು ಅಲ್ಲಿ ನಡೀತಾರೆ. ನಿಮ್ಮ ದೃಷ್ಟಿ ಯಾವ ಕಡೆ? ನಿಮ್ಮ ಹೃದಯ ಯಾರಿಗೆ? ಈ ಪ್ರಶ್ನೆ ನಮ್ಮಲ್ಲಿ ಬರಲಿ. ನೀವು ತಾನೇ ದೇವರನ್ನ ಅಂಗೀಕಾರ ಮಾಡಿಕೊಂಡು
ನಿಮ್ಮ ಹೃದಯದಲ್ಲಿ ಆತನ ಅಂಗೀಕರಿಸಿಕೊಂಡು ಕರ್ತನಿಗಾಗಿ ಮೆಚ್ಚುಗೆಯಾಗಿ ನಡೀಲಿಕ್ಕೆ ದೇವರು ತಾನೇ ಸಹಾಯ ಮಾಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗಾದ್ರೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ದೇವರೇ, ಈ ದಿನದ ಈ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಹೌದು ದೇವರೇ, ನಮ್ಮ ಹೃದಯಗಳು ಕರ್ತನೇ ಅಪನಂಬಿಕೆಯ ಕೆಟ್ಟ ಹೃದಯವಾಗಿರಬಾರದು. ಅಪನಂಬಿಕೆ ಬೇಡ, ಅಪನಂಬಿಕೆ ಬೇಡ. ಯೇಸುವಿನ ನಾಮದಲ್ಲಿ ನೀವು ಇವರ ಹೃದಯಗಳನ್ನ ತೊಳೆಯಿರಿ, ಇವರ ಹೃದಯಗಳನ್ನು ಶುದ್ಧೀಕರಿಸಿರಿ, ಕೆಟ್ಟತನವನ್ನು ತೆಗಿರಿ, ಪರಲೋಕದ ಕೃಪೆಗಳಿಂದ ತುಂಬಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಂತ ಭಕ್ತರಿಗೆ ಸಹಾಯ ಮಾಡುತ್ತೇನೆ. ಇವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ, ನಂಬಿಕೆಗಾಗಿ ಪ್ರಾರ್ಥಿಸ್ತೇನೆ. ಇವರ ಹೃದಯಗಳು ಶುದ್ಧೀಕರಣವಾಗಲಿ, ನಿಮ್ಮ ಮನಸ್ಸುಗಳು ಶುದ್ಧೀಕರಣವಾಗಲಿ, ಭಯಗಳು ಆತಂಕಗಳು ತೆಗೆಯಲ್ಪಡಲಿ, ಅವರ ಕಷ್ಟಾರ್ಜಿತವು ಅವರ ಕೈಗೆ ಬರಲಿ, ಅವರು ಫಲವೃಕ್ಷಗಳನ್ನ ಕಾಣುವಂತಾಗಲಿ, ನಿಮ್ಮ ಮುಖ ಪ್ರಸನ್ನತೆ ಅವರಿಗೆ ಬರುವಂತಾಗಲಿ, ನಿನ್ನ ನಾಮ ಮಹತ್ವ ಅವರಿಗೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಕೋಟಿ ವಂದನೆಗಳಪ್ಪ. ಸರ್ವಸ್ತುತಿ ಘನಮಾನ ಮಹಿಮೆಗಳು ಸಲ್ಲಿಸುತ್ತ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದಂತ ಪ್ರತಿ ಸಹೋದರಿ ಸಹೋದರನ ಅವರ ಕುಟುಂಬವನ್ನು ಈಗಲೇ ಆಶೀರ್ವದಿಸಿ ಅವರನ್ನ ಮೇಲಾದ ಮಹತ್ತಾದಂತ ಕೃತ್ಯಗಳಿಂದ ತುಂಬಿಸುತ್ತೀರೆಂಬುದಾಗಿ ನಮ್ಮ ಕರ್ತನು, ನಮ್ಮನ್ನು ಪ್ರೀತಿಸಿದಾತನು, ನಮ್ಮನ್ನು ನಡೆಸುವಾತನೂ ಆಗಿರುವಂತ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ನಾನು ಸ್ವಲ್ಪ ಹೊತ್ತು ಅಂದುಕೊಂಡೆ, ಆದರೆ ಇಷ್ಟೊತ್ತು ನಿಮ್ಮೊಟ್ಟಿಗೆ ಸಮಯವನ್ನು ಕಳೀಲಿಕ್ಕೆ ದೇವರು ನನಗೆ ಅನುವು ಮಾಡಿಕೊಟ್ಟಿದ್ದಾನೆ. ಆದಷ್ಟು ಬೇಗನೆ ಇನ್ನಷ್ಟು ಸಮಯವನ್ನು ನಿಮ್ಮೊಟ್ಟಿಗೆ ಕಳೀಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ನನಗೆ ಅನಿಸುತ್ತಾ ಇಷ್ಟೊಂದು ಮೆಸೇಜ್ ನಿಮಗೆ ಸಾಕು ಅನಿಸ್ತದೆ. ಬಟ್ ಬರೋ ದಿನದಲ್ಲಿ ಪ್ರಾರಂಭಿಸೋಣ. ಜನವರಿಯಿಂದ ಒಂದು ಹೊಸ ಆಲೋಚನೆಗಳೊಟ್ಟಿಗೆ ನಾವು ಮುಂದುವರಿಯೋಣ. ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಇರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನ ಪ್ರಸನ್ನತೆಯು ಸಮಾಧಾನ ನಿಮ್ಮೊಟ್ಟಿಗೆ. ಆಮೇನ್. ಶಲೋಮ್. ಪ್ರೈಸ್ ದಿ ಲಾರ್ಡ್.